ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟಿಗೆ ಒಂದು ಸ್ಟವ್ ಆನ್ ಮಾಡಿ ಪಾತ್ರೆ ಬಿಸಿಗೆ ಇಟ್ಕೊಳ್ಳಿ. ಅದಕ್ಕೆ ಬೋನ್ಲೆಸ್ ಚಿಕನ್ ಹಾಗೆ ಉಪ್ಪು ಪೆಪ್ಪರ್ ಹಾಕಿಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ನೀರು ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ. ನಾನು ಆ ಚಿಕನ್ ಬೋನ್ಲೆಸ್ ಪೀಸನ್ನು ತೆಗೆದುಕೊಳ್ತಾ ಇದ್ದೀನಿ. ನಂತರ ಅದೇ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಕಾಯಿ ಮೆಣಸು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಕ್ಯಾಪ್ಸಿಕಮ್, ಕ್ಯಾರೆಟ್ ಹಾಗೆಯೇ ಸ್ವಲ್ಪ ಪೆಪ್ಪರ್, ಉಪ್ಪೆಲ್ಲ ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ಮ್ಯಾಗಿ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಥರದ ಮಸಾಲಾಸ್ ಇದೆ, ಚಿಕನ್ ಮಸಾಲ, ಆ ಮಸಾಲಾನ ಸ್ವಲ್ಪ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸೇಜ್ವಾನ್ ಸಾಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇದು ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಬೋನ್ಲೆಸ್ ಚಿಕನ್ನು ನಾನು ಮಿಕ್ಸಿನಲ್ಲಿ ಸ್ವಲ್ಪ ಪಲ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನೊಂದು 2 ರಿಂದ 3 ಚೀಸ್ ಸ್ಲೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈಗ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, 1 ಕಪ್ ಆಗೋಷ್ಟು ಕಾರ್ನ್ಫ್ಲೋರು, ರುಚಿಗೆ ತಕ್ಕಷ್ಟು ಉಪ್ಪು, ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಕಲಿಸ್ಕೊಳ್ಳಿ. ಸ್ವಲ್ಪ ರಫ್ ಇರಲಿ, ತುಂಬ ಸಾಫ್ಟ್ ಬೇಡ. ಈಗ ಚೆನ್ನಾಗಿ ನಾದ್ಕೊಂಡಾದಮೇಲೆ ಸಣ್ಣ ಬಾಲ್ಸ್ ಮಾಡಿಕೊಂಡು ಇದನ್ನು ಪೂರಿ ಸಣ್ಣದು ಬರುತ್ತಲ್ವ ಅದೇ ರೀತಿ ಇದನ್ನು ಲಟ್ಸ್ಕೊಳ್ಬೇಕು. ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಚೀಸ್ ತುಂಬ ಇಷ್ಟಪಡ್ತೀರಿ ಅಂದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಮಸಾಲೆಗೆ ಚೀಸ್ ಮಿಕ್ಸ್ ಮಾಡಿರೋದ್ರಿಂದ ವಾಪಸ್ ಎಲ್ಲ ಹಾಕ್ತಾಯಿಲ್ಲ. ಮಸಾಲನ ಹಾಕಿಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಇದನ್ನು ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳೋದು ಅಷ್ಟೇ. ನಿಮಗೆ ರೋಲ್ ಬೇಕು ಅಂದರೆ ರೋಲು ಮಾಡ್ಕೊಳ್ಬೋದು. ಬ್ರೆಡ್ ಇತ್ತು ಅಂದರೆ ಬ್ರೆಡ್ಡಲ್ಲಿ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ರೌಂಡ್ ಕಟ್ ಮಾಡಿಬಿಟ್ಟು ಬ್ರೆಡ್ಡನ್ನು ಅದ್ರ ಮೇಲೆ ಮಸಾಲೆ ಹಾಕಿಬಿಟ್ಟು ಮತ್ತು ಇನ್ನೊಂದು ಬ್ರೆಡ್ನ ಹಾಕ್ಬಿಟ್ಟು ಕವರ್ ಮಾಡಿ ಜಸ್ಟ್ ಅದನ್ನು ಆ ರೀತಿಯೇ ಮಾಡ್ಕೊಳ್ಬೋದು. ಸೊ ಇದು ತುಂಬ ಈಸಿ. ಈಗ ತವಾನ ಬಿಸಿ ಇಟ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಇದನ್ನು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಡೀಪ್ ಫ್ರೈ ಮಾಡ್ಬೋದು. ಬಟ್ ಡೀಪ್ ಫ್ರೈಯಲ್ಲಿ ತುಂಬ ಎಣ್ಣೆ ಕುಡಿಯೋ ಕಾರಣ ನಾನು ತವಾ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ರೌಂಡ್ ಫ್ರೈ ಮಾಡಿ ತೆಗೆದುಕೊಂಡಿದ್ದಾದಮೇಲೆ ಮತ್ತೊಂದು ರೌಂಡನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವೆಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ನು ನೀವು ಇದನ್ನು ಬೆಳಿಗ್ಗೆ ಟಿಫಿನ್ ಬಾಕ್ಸಿಗೆ ಮಕ್ಕಳಿಗೆ ಮಾಡ್ಕೊಳ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಸುಲಭ ಇದು ಮಾಡುವಂಥದ್ದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.